ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಟಾರ್ಗೆಟ್ ಧರ್ಮಸ್ಥಳ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಾನೇ ಇದ್ವಿ. ಬಹಳಷ್ಟು ಜನರು ಅಯ್ಯೋ ಅಯೋಗ್ಯ, ನೀವೆಲ್ಲ ಸುಳ್ಳು ಹೇಳೋ ನನ್ನ ಮಕ್ಕಳು ಅಂದಿದ್ರು. ಆದರೆ ಇವಾಗ ಸೌಜನ್ಯ ಪರ ಹೋರಾಟ ಮಾಡ್ತೀನಿ ಅಂತ ಇಲ್ಲಿಯವರೆಗೂ ನಾಟಕ ಮಾಡ್ತಾ ಇದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಂಧನ ಆಗ್ತಾ ಇದೆ. ಇಲ್ಲಿ 100 ಶವಗಳನ್ನು ಹೂತಿದ್ದೀನಿ ಅಂತ ಬಂದಿದ್ದ ಬುರುಡೆ ಭೀಮನನ್ನು ಈಗ ಬಂಧಿಸಿ ಪೋಕ್ಸೋ ಪ್ರಕರಣವನ್ನು ಈತನ ಮೇಲೆ ದಾಖಲು ಮಾಡೋದಾಗಿ ಹೇಳ್ತಾ ಇದ್ದಾರೆ. ಅನನ್ಯ ಭಟ್ ಅನ್ನೋ ಇಲ್ಲದ ಒಂದು ಹೆಸರನ್ನು ಸೃಷ್ಟಿ ಮಾಡಿ ನಾನೇ ಅವರ ಅಮ್ಮ ಅನ್ನೋ ಸುಳ್ಳನ್ನು ಹೇಳಿದ್ದ ಮಹಾತಾಯಿ ಸುಜಾತ ಭಟ್ ಬಂಧನ ಕೂಡ ಮಾಡಲಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾದರೆ ಇನ್ನುಳಿದ ಬಾಂಬ್ ಮೆಟ್ಟಣ್ಣ, ಅಡಕಸ್ಬಿ ಸಮೀರ್ ಕತೆ ಏನು? ಮತ್ತೆ ಉಳಿದಿರೋ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದ ಯೂಟ್ಯೂಬರ್ಗಳ ಕತೆ ಏನು? ಇಲ್ಲಿ ತಿಮ್ಮರೋಡಿ ಗ್ಯಾಂಗ್ ಸಿಕ್ಕಿಬಿದ್ದು ಕಕ್ಕ ತಿನ್ನೋಕೆ ಹೋಗಿ ಸಿಕ್ಕಿಬಿದ್ದಿದ್ದೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಅರ್ಥವನ್ನು ಮಾಡಿಕೊಳ್ಳಿ. ಇಲ್ಲಿ ಹಿಂದೂಗಳ ಪುಣ್ಯಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಅದನ್ನು ಹಾಳು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪದೇ ಪದೇ ಹೇಳ್ತಾನೇ ಇದ್ದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೇಳಿದ್ವಿ, ತಿಮ್ಮರೋಡಿ ಮನೆಯಲ್ಲಿ ಸುಜಾತ ಭಟ್ ಯಾಕೆ ಇದ್ದಾರೆ, ಅಲ್ಲಿ ಅವರಿಗೆ ಏನು ಕೆಲಸ ಅಂತ ಬಡ್ಕೋತಾನೇ ಇದ್ದೀವಿ. ಅಬ್ಬಬ್ಬಬ್ಬಬ್ಬಾ, ಈ ವಯಸ್ಸಲ್ಲಿ ಬಹಳಷ್ಟು ಜನರು ಮಾಡಿದ ನಾಟಕ ಇದೆಯಲ್ಲ, ಇವರಿಗೆಲ್ಲ ಅವಾರ್ಡ್ ಕೊಡಲೇಬೇಕು. ಆದರೆ ಕೊನೆಗೂ ಅನನ್ಯ ಭಟ್ ಅನ್ನೋದೆಲ್ಲ ಸೃಷ್ಟಿ ಮಾಡಿರೋ ಕಟ್ಟುಕತೆ ಅನ್ನೋದು ಈಗ ಹೊರಗೆ ಬಂದಾಗೋಯ್ತು. ಅದೆಂಥದ್ದು? ಭೀಮಾ ಅಂತ ಹೆಸರನ್ನು ಇಟ್ಟುಕೊಂಡಿದ್ದ ಅಯೋಗ್ಯ ಅನಾಮಿಕ ಸತ್ಯವನ್ನೆಲ್ಲ SIT ಮುಂದೆ ಕಕ್ಕಿದ್ದಾನೆ. ಇದರ ಕುರಿತು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. SIT ನಿನ್ನೆ ಸುಮಾರು 4 ಗಂಟೆಗಳ ಕಾಲ ಇವನನ್ನು ವಿಚಾರಣೆ ನಡೆಸಿತ್ತು. ಇವನನ್ನು ವಿಚಾರಣೆ ನಡೆಸೋದಕ್ಕೆ ದೊಡ್ಡ ಕಾರಣ ಅಂದರೆ ಇವನು ಒಂದು ಬೊಗಳೆಯನ್ನು ಬಿಟ್ಟಿದ್ದ. ನಿನ್ನೆ SITಗೆ ಧರ್ಮಸ್ಥಳದ ಬಸ್ ಸ್ಟಾಪ್ ಇದೆಯಲ್ಲ, ಅದನ್ನೇ ಆಗಿದ್ದು ಬಿಡಿ, ಇಲ್ಲೂ ಹೆಣವನ್ನು ಹೊತ್ತಿದ್ದೀನಿ ಅಂತ ಹೇಳಿದ್ನಂತೆ. ಹಾಗಾಗಿ ಅಲ್ಲಿನ ಬಹಳಷ್ಟು ಜನರು ಅದನ್ನು ನನಗೆ ನಿನ್ನೆ ಕಮೆಂಟ್ಸಲ್ಲೂ ತಿಳಿಸಿದರು. ಆಗ ಇದ್ದಕ್ಕಿದ್ದ ಹಾಗೆ SIT ತಂಡ ಕರ್ಕೊಂಡು ಹೋಯಿತು. ಅನುಚೇತ್ ಅವರ ಒಂದು ತಂಡ ಅವನನ್ನು ಬಾಯಿ ಬಿಡಿಸಿದೆ. ಈ ಬಹಳಷ್ಟು ಸತ್ಯಗಳನ್ನು ಈಗ ಬಾಯಿ ಬಿಟ್ಟಿದ್ದಾನೆ. ಎಲ್ಲ ದೇಹಗಳನ್ನು ಲೀಗಲ್ಲಾಗಿ ಪೊಲೀಸರ ಮುಂದೆಯೇ ಹೂತು ಹಾಕಿದ್ದೆ, ಗ್ರಾಮ ಪಂಚಾಯಿತಿ ಕೊಟ್ಟಿದ್ದ ಅನಾಥ ಶವಗಳನ್ನು ಹೂತಿದ್ದೆ, ಅದೆಲ್ಲವೂ ದಾಖಲೆಯಲ್ಲೇ ಇದೆ ಅನ್ನೋದನ್ನು ಕೊನೆಗೂ ಒಪ್ಕೊಂಡಿದ್ದಾನೆ. ಆದರೆ ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದು ಅಂದರೆ ಇದೆಲ್ಲದಕ್ಕೂ ಕುಮ್ಮಕ್ಕು ಕೊಟ್ಟವರು ಯಾರು ಅನ್ನೋದು. ಈಗ ಅನಾಮಿಕ ಹೇಳಿರೋ ಪ್ರಕಾರ ಕೋರ್ಟಲ್ಲಿ 164 ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಭಯ ಆಗ್ತಾ ಇತ್ತು. ಯಾವಾಗ ಸುಜಾತ ಭಟ್ ಬಂದು ದೂರನ್ನು ಕೊಟ್ಟರೋ ಆಗ ನನಗೂ ಧೈರ್ಯ ಬಂತು. ಆಗ ನಾನು ಒಪ್ಪಿಕೊಂಡು ಅಲ್ಲಿಗೆ ಬಂದೆ. ಅಲ್ಲಿಯವರೆಗೂ ನನಗೆ ಧೈರ್ಯ ಅನ್ನೋದೇ ಇರಲಿಲ್ಲ. ಆದರೆ ಇವನ ಹಿಂದೆ ಇರೋ ಶಕ್ತಿ ಯಾವುದು ಅನ್ನೋದು ಇನ್ನು ಮುಂದೆ ಅಷ್ಟೇ ಗೊತ್ತಾಗಬೇಕು. ಆದರೆ ಇಲ್ಲಿ ನಾವೆಲ್ಲರೂ ಗಮನ ಇಟ್ಟು ನೋಡಬೇಕಾಗಿರೋದು, ಇವನು 2014ರಲ್ಲಿ ಧರ್ಮಸ್ಥಳದಿಂದ ಓಡಿ ಹೋಗೋಕ್ಕೆ ಮುಖ್ಯವಾದ ಕಾರಣ ಬೇರೆ. ಈತ 2014ರವರೆಗೆ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಿದ್ದು ನಿಜ. ಆದರೆ ಅಲ್ಲಿ ಈಗ ಈತನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗ್ತಾ ಇದೆ ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಿ, ಯಾವ ಕೇಸಲ್ಲಿ ಯಾತಕ್ಕಾಗಿ ಇವನು ಧರ್ಮಸ್ಥಳವನ್ನು ಬಿಟ್ಟು ಓಡಿ ಹೋದ ಅಥವಾ ಅಲ್ಲಿಂದ ಓಡಿಸಿದ್ರು ಅಂತ ಅದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿಯವರೆಗೂ ಈತನ ಮೇಲೆ ಬಂದಿದ್ದ ಆರೋಪಗಳು, ಅಲ್ಲಿನ ಧರ್ಮಸ್ಥಳದ ಸ್ಥಳೀಯರು ಮಾಡಿದ್ದ ಆರೋಪಗಳು, ಈತ ಕಳ್ಳತನವನ್ನು ಮಾಡ್ತಿದ್ದ ಅಂತ. ಆದರೆ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಈತ ಏನೆಲ್ಲ ಮಾಡಿದ್ದ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ. ಪದೇ ಪದೇ ಎಲ್ಲವನ್ನು ಬಾಯಿಬಿಟ್ಟು ಹೇಳೋದಕ್ಕೆ ಆಗಲ್ಲ. ಇಲ್ಲಿಂದ ಹೋಗಿ ಚೆನ್ನೈನಲ್ಲಿ ಇದ್ದ, ಅಲ್ಲಿಂದ 2023ರಲ್ಲಿ ಇವನನ್ನು ಮಾತನಾಡಿ ಕರೆದುಕೊಂಡು ಬಂದಿದ್ದರು. ಮತ್ತು 2024ರಲ್ಲಿ ಇದೇ ವ್ಯಕ್ತಿಯನ್ನು ಧರ್ಮಸ್ಥಳದ ಸುತ್ತಲೂ ಅಡ್ಡಾಡೋಕ್ಕೆ ಯಾರೋ ಒಬ್ಬ ತಮಿಳುನಾಡು ಮೂಲದ MP ಕರೆದುಕೊಂಡು ಬಂದಿದ್ದರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಅವರು ಯಾರು ಅನ್ನೋದು ನಮ್ಮ ಹತ್ತಿರ ಇದ್ದರೂ ಇಲ್ಲಿ ತನಿಖೆ ಮುಗಿಯವರೆಗೂ ಅದನ್ನು ಬಹಿರಂಗಪಡಿಸಲ್ಲ. ಅವರ ಕುಮ್ಮಕ್ಕಿನಿಂದ ಇದೆಲ್ಲ ಆಗಿದೆ. ಅವನಿಗೆ ತಿಮ್ಮರೋಡಿ ಗ್ಯಾಂಗ್ ಸಾಥನ್ನು ಕೊಟ್ಟಿತ್ತು ಅನ್ನೋದನ್ನು ಹೇಳಲಾಗತ್ತೆ. ಇಲ್ಲಿಯವರೆಗೂ ಅವನು ಹೇಳಿದ್ದೆಲ್ಲ ಅಗೆದು ಹಾಕಿದ್ದಾಯಿತು. ಆದರೆ ಸತ್ಯ ಅನ್ನೋದು ಯಾರಪ್ಪನ ಮನೆಯದ್ದು. ಅಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಕಾಯ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರೂ ಮರ್ತಿದ್ರು ಏನೋ ಗೊತ್ತಿಲ್ಲ ರೀ. ನಾವು ಪದೇ ಪದೇ ಬಾಯಿನ ಬಡ್ಕೊಳ್ತಾ ಇದ್ವಿ. ಇನ್ನು ಕೆಲವರು ಹೇಳ್ತಾ ಇದ್ರು, ಮಂಜುನಾಥ ಸ್ವಾಮಿಯನ್ನು ಎದುರಾಕೊಳ್ಬೇಡ್ರಿ, ಇಲ್ಲ ಆಗಬಾರದೆಲ್ಲ ಆಗಿಬಿಡುತ್ತೆ ಅಂತ. ನಿಜ, ಯಾರು ಸುಳ್ಳನ್ನು ಹೇಳಿ ಮೋಸವನ್ನು ಮಾಡೋಕ್ಕೆ ಹೋಗಿದ್ರೋ ಅವರಿಗೆ ಆಗಬಾರದ್ದಾಗತ್ತೆ ಅನ್ನೋದು ನಮಗೂ ಗೊತ್ತಿದೆ, ಅದರ ಅರಿವು ನಮಗೂ ಇದೆ. ಇರಲಿ ಬಿಡಿ. ಆದರೆ ಈತ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಬಂದಿದ್ದ. ಆಗ ಅವನನ್ನು ಪೊಲೀಸರು ಬಂಧನ ಮಾಡಬೇಕಿತ್ತು. ಯಾರೋ ಕೊಲೆಯನ್ನು ಮಾಡಿದ್ರು, ಆ ಹೆಣಗಳನ್ನು ಹೂತು ಹಾಕ್ತಾ ಇದ್ದೆ ಅಂದರೆ ಅವನು ಕೂಡ ಕೊಲೆಯಲ್ಲಿ ಭಾಗಿಯಾದ ಹಾಗೆ ಅಲ್ವಾ? ಅವನನ್ನು ಪಾರ್ಟ್ ಆಫ್ ದಿ ಮರ್ಡರ್ ಅಂತ ಹೇಳಿಬಿಟ್ಟು ಒಳಗೆ ಹಾಕಬೇಕಾಗಿತ್ತಲ್ವೇ, ಕಸ್ಟಡಿಗೆ ತಗೋಬೇಕಾಗಿತ್ತಲ್ವೇ? ಆ ಕೆಲಸವನ್ನು ನಮ್ಮ ಪೊಲೀಸರು ಮಾಡಲಿಲ್ಲ. ಆಗ ಮಂಗಳೂರಿನ SP ಅರುಣ್ ಕುಮಾರ್ ಅವರು
ಅದನ್ನು ಅವರೇ ತನಿಖೆ ಮಾಡ್ತೀವಿ ಅಂದರು. ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂದರೆ ಆಗ ಒಂದಷ್ಟು ಕತೆಗಳನ್ನು ಕಟ್ಟಿದ್ರು. SP ಅರುಣ್ ಕುಮಾರ್ ಅವರೇ ಸರಿ ಇಲ್ಲ ಅನ್ನೋ ರೀತಿ ಕೆಲವರು ಬಿಂಬಿಸಿದ್ರು. ಕೆಲ ಯೂಟ್ಯೂಬ್ ಚಾನಲ್ಗಳು ಅರುಣ್ ಕುಮಾರ್ ಅವರು ಏನೋ ಮಾಡಬಾರದನ್ನು ಮಾಡ್ತಿದ್ದಾರೆ ಅಂತ ಬಿಂಬಿಸೋ ಪ್ರಯತ್ನವನ್ನು ಮಾಡಿದರು. ಆದರೆ ಅರುಣ್ ಕುಮಾರ್ ಅವರು ಎಷ್ಟು ದಕ್ಷ ಅಧಿಕಾರಿ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ ರೀ. ಆ ಮಂಗಳೂರಿನ ಸುತ್ತಲೂ ಇರೋರನ್ನು ಕೇಳಿದ್ರು ಹೇಳ್ತಾರೆ. ಆದರೆ ಇಲ್ಲಿ ಅನಾಮಿಕನನ್ನು ಬಂಧನವನ್ನು ಮಾಡಲಿಲ್ಲ. ಬದಲಾಗಿ ಅವನು ಕೇಳಿದ್ದನ್ನೆಲ್ಲ ಕೊಟ್ಟಿತ್ತು ಪೊಲೀಸ್ ಇಲಾಖೆ. ಪಾಪರ್ರಿ, ಅವನಿಗೂ ಗೊತ್ತಿರಲಿಲ್ಲ ಕುರಿಯನ್ನು ಕಡಿಯೋದಕ್ಕೂ ಮೊದಲು ಕೊಬ್ಬಿಸ್ತಾರೆ ಅಂತ. ಮೊದಲು ಅವನನ್ನು ವಕೀಲರ ಬಳಿಯೇ ಬಿಡಲಾಗಿತ್ತು. ಆಗ ತಿಮ್ಮರೋಡಿ ಮತ್ತು ಗ್ಯಾಂಗ್ ಈತ ಏನನ್ನು ಹೇಳಬೇಕು, ಮುಂದೆ ಹೇಗಿರಬೇಕು, ಏನನ್ನು ಮಾತನಾಡಬೇಕು ಅನ್ನೋದನ್ನು ಹೇಳಿಕೊಡ್ತಾ ಇದ್ರು ಅನ್ನೋದನ್ನು ಕೆಲವರು ಹೇಳ್ತಾರೆ. ಅವನಿಗೆ ಪೊಲೀಸರು ಏನೆಲ್ಲ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಕೊಂಡು ಪ್ರಶ್ನೆಯನ್ನು ಯಾವುದೇ ಅಧಿಕಾರಿಗಳು ಮಾಡಿದ್ರು ಅವರೇ ಸರಿ ಇಲ್ಲ ಅನ್ನೋದಕ್ಕೆ ಶುರು ಮಾಡಿದರು. ಅಲ್ಲಿ ಏನೆಲ್ಲ ನಡೆದಿತ್ತು, ಏನೆಲ್ಲ ಆಗಿದೆ ಅನ್ನೋದನ್ನು ಅವನು ತಿಮ್ಮರೋಡಿ ಗ್ಯಾಂಗ್ಗೆ ಹೇಳ್ತಾ ಇದ್ದ. ಅವರು ಬಂದು ಲೈವನ್ನು ಮಾಡ್ತಾಯಿದ್ರು. ಅಲ್ಲಿ ಇದಕ್ಕೆಲ್ಲ ಸಾಥ್ ಕೊಡ್ತಾ ಇದ್ದಿದ್ದು ತಿಮ್ಮರೋಡಿ ಮತ್ತು ಬಾಂಬ್ ಬಿಟ್ಟಿದ್ದ ಗಿರೀಶ್ ಮಟ್ಟಣ್ಣನವರ್. ನಾನು ಮೊದಲೇ ಹೇಳಿದ್ದೆ, ಸೌಜನ್ಯ ಕೇಸೇ ಬೇರೆ, ಈ ಕೇಸೇ ಬೇರೆ ಅಂತ. ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ಅಂದವರಲ್ಲಿ ಕೆಲವರು ಸೌಜನ್ಯ ವಿಷಯವನ್ನೇ ಬಿಟ್ಟರು. ಅನಾಮಿಕ ಬಂದ ಮೇಲೆ ಈ ಬುರುಡೆ ಕೇಸಿನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದರು. ಆಗಲೇ ಶುರುವಾಗಿತ್ತು ಇವರುಗಳ ಮೇಲೆ ಎಲ್ಲರಿಗೂ ಅನುಮಾನ. ಈಗಲೂ ನಾನು ಕೇಳೋದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಆದರೆ ಸೌಜನ್ಯ ಅನ್ನೋ ಹೆಣ್ಣು ಮಗುವಿನ ಹೆಸರಲ್ಲಿ ಬೇಳೆ ಬೇಯಿಸಿಕೊಳ್ಳೋರನ್ನು ಒದ್ದು ಒಳಗೆ ಹಾಕಲೇಬೇಕು. ಇಲ್ಲಿ ಹೋರಾಟಗಾರರು ಅಂದವರ ಪೂರ್ವಾಪರ ಮೊದಲು ತಿಳ್ಕೊಳ್ಳದೆ ಎಮೋಷನ್ನಾಗಿ ಅವರು ಹೇಳಿದ್ದೇ ಸತ್ಯ, ಇನ್ನುಳಿದವರು ದಾಖಲೆ ಇಟ್ಟು ಮಾತನಾಡಿದರು ಅದೆಲ್ಲವೂ ಸುಳ್ಳು ಅನ್ನೋ ಮನಸ್ಥಿತಿಗೆ ನಮ್ಮ ಜನರು ಹೋದರೆ ಅದೇಗೆ ನಮ್ಮ ಹಿಂದೂ ಧರ್ಮದ ಒಂದು ಪುಣ್ಯಕ್ಷೇತ್ರವನ್ನು ಕಾಪಾಡಿಕೊಳ್ತಾರೋ ಗೊತ್ತಿಲ್ಲ ರೀ. ಆದರೂ ನಮ್ಮ ಹಿಂದೂಗಳನ್ನು ಇಟ್ಕೊಂಡು ಹೇಗೆ ಆಟವನ್ನು ಆಡ್ತಾರೆ, ಯಾಕೆ ನಮ್ಮ ದೇಶವನ್ನು ಮೊಘಲರು 700 ವರ್ಷ ಆಳಿದ್ರು, ಯಾಕೆ ನಮ್ಮ ದೇಶದಲ್ಲಿ ಇಸ್ಲಾಂ ಬೀಜವನ್ನು ಬಿತ್ತಿ ಹೋದರು ಅಂದರೆ ನಮ್ಮ ಹಿಂದೂಗಳು ಅದೆಷ್ಟು ದೊಡ್ಡರು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡಿದ್ರು. ಎಮೋಷನ್ ಅನ್ನೋದನ್ನೇ ಇಟ್ಕೊಂಡು ಆಟವನ್ನು ಆಡಬಹುದು ಅನ್ನೋದು ಅವರಿಗೂ ಗೊತ್ತಿತ್ತು. ಇಲ್ಲೂ ಅದೇ ಕೆಲಸ ನಡೆದಿದೆ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಅಂದರೆ ನಮ್ಮ ಜನರು ಕೇಳೋದೇ ಇಲ್ಲ. ಆದರೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಂಧನ ಆಗ್ತಾ ಇದೆ. ಅದು ಆಗ್ತಾ ಇರೋದು ಸೌಜನ್ಯ ಕೇಸ್ ವಿಚಾರಕ್ಕೆ ಅಲ್ವೇ ಅಲ್ಲ. ಬದಲಾಗಿ CM ಸಿದ್ದರಾಮಯ್ಯ 24 ಕೊಲೆಗಳನ್ನು ಮಾಡಿದ್ದಾರೆ. ಪೊಲೀಸರು ಅವರ ಮೇಲೆ ಸುಮೋಟೋ ಕೇಸನ್ನು ದಾಖಲು ಮಾಡಿ ಅವರನ್ನು ಬಂಧನ ಮಾಡಿ ಅನ್ನೋದನ್ನು ಕುಳಿದ ಮತ್ತಲ್ಲಿ ಆಡಿದ್ರು ಏನೋ ಗೊತ್ತಿಲ್ಲ ರೀ. ಆದರೆ ಈಗ ತಿಮ್ಮ ಲೈವ್ನಲ್ಲಿ ಮಾಡಿಕೊಂಡಿದ್ದ ಎಡವಟ್ಟಿಗೆ ಅದು ವಿಧಾನಸೌಧದಲ್ಲಿ ಪ್ರತಿಧ್ವನಿಸಿ ಕೊನೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಂಧನ ಮಾಡಿ ಅನ್ನೋದನ್ನು ಪರಮೇಶ್ವರ್ ಕೊನೆಗೂ ಹೇಳಿಬಿಟ್ಟಿದ್ದಾರೆ. ಈಗ ಪರಮೇಶ್ವರ್ ಅವರು ಸರಿಯಾದ ದಾರಿಗೆ ಬಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತ ಈಗಲಾದರೂ ನಾವು ಹೇಳಲೇಬೇಕು. ಯಾಕಂದರೆ ಸರಿಯಾದ ರೀತಿಯಲ್ಲಿ ಪರಮೇಶ್ವರ್ ಎಲ್ಲದಕ್ಕೂ ಗೊತ್ತಿಲ್ಲ ಅಂದಾಗ ಗೊತ್ತಿಲ್ಲ ಮಂತ್ರಿ ಅಂತ ನಾವೇ ಹೇಳಿದ್ವಿ. ಒಳ್ಳೆಯ ಕೆಲಸವನ್ನು ಮಾಡಿದಾಗ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವೇ ಹೇಳ್ತೀವಿ. ಹಾಗಾದರೆ ಇಲ್ಲಿ ತಿಮ್ಮರೋಡಿ ಇದನ್ನು ಮಾತಾಡೋಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಕ್ಕೆ ಹೋದರೆ ದಿಮಾಕು ಮತ್ತು ಗಾಂಚಲಿ, ನನ್ನನ್ನು ಯಾರು ಇಲ್ಲಿ ಏನು ಮಾಡಿಕೊಳ್ಳೋಕೆ ಆಗಲ್ಲ ಅನ್ನೋ ಬೇರೆ ಗಾಂಚಲಿ ಬಿಡಿ ಹೋಗಲಿ. ಇಲ್ಲಿ ತಿಮ್ಮರೋಡಿ 2023ರಲ್ಲಿ ಚುನಾವಣಾ ಸಮಯದಲ್ಲಿ ಹರೀಶ್ ಪೂಂಜಾ ಹೇಳಿದ್ದ ವಿಚಾರವನ್ನು ಅದ್ಯಾಕೆ ಲೈವಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ. ಹರೀಶ್ ಪೂಂಜಾ ಅಲ್ಲಿ ಯಾರಿಗೋ ಹೇಳಿರ್ತಾರೆ, ನೀವು 24 ಹಿಂದೂಗಳನ್ನು ಕೊಂದ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತೀರಾ, ಬಜರಂಗ ದಳವನ್ನು ಅಧಿಕಾರಕ್ಕೆ ಬಂದರೆ ಬ್ಯಾನ್ ಮಾಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಹೀಗಾದರೆ ಬೆಳ್ತಂಗಡಿಯಲ್ಲಿ ಹಿಂದೂಗಳ ಕತೆ ಏನು ಅಂತ ಅದೊಂದು ಚುನಾವಣಾ ಸಮಯದ ಭಾಷಣ. ಆಗ ಸಿದ್ದರಾಮಯ್ಯ CM ಅಲ್ಲ, ಕೇವಲ ಅಭ್ಯರ್ಥಿ. ಆದರೆ ಅದನ್ನು ಮಿಸ್ಟರ್ ತಿಮ್ಮರೋಡಿ ರೊಚ್ಚಿಗೆದು ಅದ್ಯಾವ ಮತ್ತಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ. ಕೊನೆಗೂ ನಮ್ಮ MLA ಆಗ ಹೇಳಿದ್ದಾರೆ, ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ, ಹಾಗಾಗಿ ನಾನು ಈಗ ಅದನ್ನೇ ಹೇಳ್ತೀನಿ, ಸಿದ್ದರಾಮಯ್ಯ ಕೊಲೆಯನ್ನು ಮಾಡಿದ್ದಾರೆ, ಬಂಧನವನ್ನು ಮಾಡಿ ಪೊಲೀಸರು ಸುಮಾಟೋ ಕೇಸ್ ದಾಖಲು ಮಾಡಿ ಅನ್ನೋದನ್ನು ಹೇಳಿದರು. ಅದು ಲೈವ್ ಅನ್ನೋದು ನಮ್ಮ ಮುಸ್ಲಿಂ ಮಾರ್ತಿರಬೇಕು ಅನಿಸುತ್ತೆ, ಕುಡಿದ ಮತ್ತಿರಬೇಕು, ಯಾಕೋ ನೋಡಿದರೆ ಹಾಗೆ ಕಾಣಿಸುತ್ತೆ. ಇರಲಿ ಬಿಡಿ, ಅವರ ದುಡ್ಡು ಅವ್ರು ಕುಡ್ಕೊಳ್ತಾರೆ, ನಮ್ಗೆ ಯಾಕೆ. ಇದೇ ವಿಚಾರ ಇವತ್ತು ವಿಧಾನಸೌಧದಲ್ಲಿ ಪ್ರತಿಧ್ವನಿಸಿತ್ತು. ಈಗ ಸಿದ್ದರಾಮಯ್ಯ ಅವರನ್ನು ಕೊಲೆಗಾರ ಅಂದಿದ್ದಕ್ಕೆ ಕೇಸ್ ಹಾಕಿದ್ದಾರೆ. ಇಲ್ಲಿ FIR ದಾಖಲಾಗಿದೆ, ಸಂಜೆಯೊಳಗೆ ಅರೆಸ್ಟ್ ಮಾಡಿ ಅನ್ನೋದನ್ನು ಹೇಳಲಾಗಿದೆ. ಈ ವಿಡಿಯೋ ಬರೋಷ್ಟರಲ್ಲಿ ಅರೆಸ್ಟ್ ಆಗಿದ್ರು ಯಾರು ಏನೋ ಆಶ್ಚರ್ಯ ಪಡಬೇಕಾಗಿಲ್ಲ. ಇಲ್ಲಿ ಇನ್ನೂ ಕೆಲವರು ಕೇಳಬಹುದು, ಹಾಗಾದರೆ ಆಗ ಹರೀಶ್ ಪೂಂಜಾ ಮಾತಾಡಿದ್ರಲ್ಲ ಅದು ತಪ್ಪಲ್ವಾ, ಅವರ ಮೇಲೆ ಕೇಸ್ ಯಾಕೆ ಹಾಕಲ್ಲ ಅಂತ.
ಅದು ಚುನಾವಣಾ ಸಮಯದ ಪ್ರಚಾರ. ಅಲ್ಲಿ ಆಗ ಸಿದ್ದರಾಮಯ್ಯ ಇನ್ನೂ CM ಆಗಿರಲಿಲ್ಲ. ಯಾವುದೇ ರಾಜಕಾರಣಿ ಮತವನ್ನು ಪಡೆಯೋದಕ್ಕೆ ಯಾವುದೇ ಒಂದು ಮತದವರನ್ನು ಓಲೈಕೆ ಮಾಡೋಕ್ಕೆ ಏನನ್ನ ಬೇಕಾದರೂ ಹೇಳ್ತಾರೆ. ಅದು ಚುನಾವಣಾ ಪ್ರಚಾರ, ಅದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಒಬ್ಬರು CM ಆದಮೇಲೆ ಮಾತಾಡೋದು ಇದೆಯಲ್ಲ, ಅದರಂಥ ಅಕ್ಷಮ್ಯ ಅಪರಾಧ ಮತ್ತೊಂದಿಲ್ಲ. ಇನ್ನು ಹಾಗಾದರೆ ಈ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅದ್ಯಾಕೆ ಇಷ್ಟೊಂದು ಬಂಡ ಧೈರ್ಯ ಅಂದರೆ, ಇಲ್ಲಿಯವರೆಗೂ ಸೌಜನ್ಯ ಕೇಸಲ್ಲಿ ಏನು ಮಾತಾಡಿದ್ರು ಎಲ್ಲರೂ ಸುಮ್ಮನೆ ಇದ್ದರು. ಅದನ್ನು ನಮ್ಮ ಜನ ಕೂಡ ತುಂಬ ಭಾವನಾತ್ಮಕವಾಗಿ ತೆಗೆದುಕೊಂಡಿದ್ರು. ಅದನ್ನೇ ತಿಮ್ಮರೋಡಿ ಗ್ಯಾಂಗ್ ಬಂಡವಾಳ ಮಾಡಿಕೊಂಡಿತ್ತು. ಆ ಗ್ಯಾಂಗ್ಗೆ ವಿಧಾನಸೌಧದ ಮುಂದೆ ಬಾಂಬ್ ಬಿಟ್ಟಿದ್ದ ಬಾಂಬ್ ಮಿಟ್ಟಣ್ಣ ಸೇರಿಕೊಂಡ್ರು. ಈ ಮಿಟ್ಟಣ್ಣನಿಗೂ ಅದೆಷ್ಟೋ ಜನರು ನ್ಯಾಯದ ಪರ, ಕಾನೂನು ಪರ, ನೀವು ಸೂಪರ್ ಸರ್ ಅಂತ ಕಮೆಂಟನ್ನು ಹಾಕ್ತಾ ಇರ್ತಾರೆ. ಈಗ ಕರ್ಮವೇ. ಆದರೆ ಆ ಕಾನೂನು ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ರೆ ಬಾಂಬ್ ಯಾಕ್ರೆ ಇಡ್ತಾ ಇದ್ರು ಈ ಗಿರೀಶ್ ಮಟ್ಟಣ್ಣನವರ್? ಇದನ್ನು ನಮ್ಮ ಜನರು ಯೋಚನೆ ಮಾಡೋದೇ ಇಲ್ಲ. ಆ ರೀತಿಯಾಗಿ ಕಾನೂನು ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ರೆ ಈ ಮನುಷ್ಯ ಅವತ್ತು ಬಾಂಬ್ ಇಡೋದನ್ನು ಬಿಟ್ಟು ಹೋಗಿ ಕೋರ್ಟ್ನಲ್ಲಿ ನ್ಯಾಯವಾಗಿ ಹೋರಾಟವನ್ನು ಮಾಡ್ತಾಯಿದ್ರು. ಅದರಲ್ಲೂ ಸೌಜನ್ಯ ಕೇಸ್ ಸುಮಾರು 13 ವರ್ಷದ ಕೇಸ್. ಅಲ್ಲಿಂದ ಇಲ್ಲದ ಮಟ್ಟಣ್ಣನವರ್ ಇದ್ದಕ್ಕಿದ್ದ ಹಾಗೆ 2-2.5 ವರ್ಷಗಳಿಂದ ಸೌಜನ್ಯ ಪರ ಹೋರಾಟಗಾರ ಅಂತ ಅಡ್ಡಾಡ್ತಾ ಇದ್ದಾರೆ. ಅದಾದ ನಂತರ ಕಳೆದ ಕೆಲ ದಿನಗಳ ಹಿಂದೆ ದೂತ ಪ್ರಜೆಗಳ ನಾಯಕ ಧೂರ್ತ ಸಮೀರ್ ಸೇರಿಕೊಳ್ತಾನೆ. ಸಾಕ್ಷಿಯೇ ಇಲ್ಲದೆ ಒಳ್ಳೆ ಕಥೆಯನ್ನು ರೆಡಿ ಮಾಡಿಕೊಳ್ತಾನೆ. ಅದಕ್ಕೆ ಮೋಸ್ಟ್ಲಿ ಸ್ಕ್ರಿಪ್ಟ್ ಎಲ್ಲ ನೋಡ್ತಾ ಇದ್ದರೆ ಗಿರೀಶ್ ಮಟ್ಟಣ್ಣನವರವರದ್ದೇ ಇದ್ದ ಹಾಗೆ ಇದೆ. ಅದಕ್ಕೂ AI ವಿಡಿಯೋ ಮಾಡಿ ಹಾಕ್ತಾನೆ. ಅದನ್ನು ನಮ್ಮ ಜನರು ಬೇಕಾದಷ್ಟು ನಂಬ್ತಾರೆ. ನಮ್ಮ ಹಿಂದೂಗಳ ವೀಕ್ನೆಸ್ ಅವರಿಗೆ ಸ್ಟ್ರೆಂತ್ ಆಗುತ್ತೆ. ಇಲ್ಲಿ ಇನ್ನೂ ಕೆಲ ಯೂಟ್ಯೂಬರ್ಗಳು ಸೇರಿಕೊಳ್ತಾರೆ. ಆದರೆ ಕರ್ಮ ಯಾರನ್ನು ಬಿಡಲ್ಲ ಅಂತ ಹೇಳಲ್ವೇನ್ರಿ? ಅದೇ ರೀತಿ ಸದ್ಯಕ್ಕೆ ತಿಮ್ಮರೋಡಿ ಮಾತ್ರ ಅರೆಸ್ಟ್ ಆಗಿದ್ದಾನೆ. ಈಗಾಗಲೇ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದ ಯೂಟ್ಯೂಬರ್ಗಳಿಗೂ ನೋಟಿಸನ್ನು ಕೊಟ್ಟು ವಿಚಾರಣೆಗೆ SIT ತಂಡ ಕರೆದಿದೆ. ಅವರಲ್ಲಿ ಅದೆಷ್ಟು ಜನರು ಜೈಲಿಗೆ ಹೋಗ್ತಾರೆ, ಅರೆಸ್ಟ್ ಆಗ್ತಾರೆ ಅನ್ನೋದು ಇನ್ನೂ ನಿಗೂಢ. ಇಲ್ಲಿ ಸಮೀರ್, ಗಿರೀಶ್ ಬಾಂಬ್ ಮಿಟ್ಟಣ್ಣ ಇವರು ಕೂಡ ಅರೆಸ್ಟ್ ಆದರೆ ಆಶ್ಚರ್ಯವನ್ನು ಏನು ಪಡೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ಈಗ ಇನ್ನುಳಿದ ತನಿಖೆ ಮುಸುಕುದಾರಿ ಕಳ್ಳ ಭೀಮನ ವಿಚಾರಣೆ ಆಗಬೇಕು. ಅವನನ್ನು ಕಳಿಸಿದವರು, ಅವನಿಗೆ ಟ್ರೈನಿಂಗ್ ಕೊಟ್ಟವರು ಯಾರು ಅನ್ನೋದು ಹೊರಗೆ ಬರಬೇಕು. ಅನನ್ಯ ಭಟ್ಟನ್ನೋ ಇಲ್ಲದ ಹೆಣ್ಣು ಮಗುವಿನ ಸೃಷ್ಟಿಕರ್ತ ಯಾರು ಅನ್ನೋದು ಗೊತ್ತಾಗಬೇಕು. ಈ ಎಲ್ಲ ಕೇಸುಗಳ ಹಿಂದೆ ತಿಮ್ಮರೋಡಿ ಗ್ಯಾಂಗ್ ಇದ್ದಿದ್ದೇ. ಆದರೆ ತಿಮ್ಮರೋಡಿ ಅನ್ನೋ ಹಿಂದೂಗಳ ಹೆಸರಲ್ಲಿ ಹಿಂದೂ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದ್ದ ರೌಡಿಯೊಬ್ಬನ ಅಂತ್ಯ ಆದ ಹಾಗೆ ಆಗತ್ತೆ. ಇನ್ನು ಇಲ್ಲಿ ನಾವು ಇದನ್ನೇ ಹೇಳಿದ್ವಿ, SIT ತನಿಖೆಯು ಮುಗಿಯೋ ಹಂತಕ್ಕೆ ಬರಲಿ, ಆಗ ನಾವು ವಿಡಿಯೋ ಮಾಡ್ತೀವಿ ಅಂತ. ಈಗ ನಾವು ಮತ್ತೊಮ್ಮೆ ಶುರು ಮಾಡಿ 2 ದಿನಗಳಲ್ಲಿ ಬಹಳಷ್ಟು ಸತ್ಯಗಳನ್ನು ತೆರೆದು ಇಡ್ತಾ ಇದ್ದೀವಿ. ಅದಕ್ಕೆ ಪರ ವಿರೋಧ ಕಮೆಂಟ್ಸ್ ಬರ್ತಾ ಇವೆ. ಆದರೂ ಎಲ್ಲವನ್ನು ನಾವು ಸಮನಾಗಿ ತೆಗೆದುಕೊಳ್ಳೋ ಮನಸ್ಥಿತಿಯನ್ನು ದೇವರು ಕೊಟ್ಟಿದ್ದಾನೆ. ಆದರೆ ಈಗ 2ನೇ ದಿನಕ್ಕೆ ತಿಮ್ಮರೋಡಿಯ ಬಂಧನ ಆಗಿದೆ. ಅದರಲ್ಲೂ ಸುಜಾತ ಭಟ್ ತಿಮ್ಮರೋಡಿ ಮನೆಯಲ್ಲೇ ಇಲ್ಲಿಯ ತನಕ ಇದ್ದರು. ಮತ್ತು ಅನಾಮಿಕನನ್ನು ಪ್ರತಿದಿನ ತಿಮ್ಮರೋಡಿ ಗ್ಯಾಂಗ್ ಭೇಟಿಯನ್ನು ಮಾಡ್ತಾಯಿದ್ರು. ಅಂದರೆ ಅಲ್ಲಿಗೆ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದನ್ನು ಈಗಲಾದರೂ ಅರ್ಥ ಮಾಡಿಕೊಳ್ಳ್ರಿ. ಯಾರು ಏನೇ ಮಾತನಾಡಿದ್ರು, ಏನೇ ಕಮೆಂಟ್ಸ್ ಮಾಡಿದ್ರು, ನಾವು ನಮ್ಮ ತಂಡ ನ್ಯಾಯ, ಸತ್ಯ, ಧರ್ಮದ ಪರ. ಈಗಲೂ ನಾವು ಸೌಜನ್ಯ ಪರವಾಗಿದ್ದೀವಿ. ಆದರೆ ಸೌಜನ್ಯ ಹೆಸರನ್ನು ಬಂಡವಾಳ ಮಾಡಿಕೊಂಡವರ ಪರ ಅಲ್ಲ. ಇಲ್ಲಿ ನಿಜವಾದ ಹೋರಾಟಗಾರರೆಲ್ಲ ಯಾಕೆ ತಿಮ್ಮರೋಡಿ ಅರೆಸ್ಟ್ ಆಗಿದ್ದನ್ನು ವಿಡಿಯೋ ಮಾಡಿಲ್ಲ ಅನ್ನೋದೇ ಆಶ್ಚರ್ಯ. ಅವರೆಲ್ಲ ನ್ಯಾಯ, ಸತ್ಯ, ಧರ್ಮದ ಪರವಾಗಿದ್ದರೆ ಇದನ್ನು ವಿಡಿಯೋ ಮಾಡಬೇಕಿತ್ತು. ಆದರೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಅದೇನೇ ಆದರೂ ನಮ್ಮ ಹಿಂದೂ ಕ್ಷೇತ್ರದ ಪರವಾಗಿ ನಿಂತು ಗಟ್ಟಿಯಾಗಿ ಮಾತನಾಡೋಕ್ಕೆ ಆಗದವರು ಅದ್ಯಾವ ಮುಖ ಇಟ್ಕೊಂಡು ನಾನು ಹಿಂದೂ ಅಂತ ಹೇಳಿಕೊಳ್ತಾರೋ ಗೊತ್ತಿಲ್ಲ. ಆದರೂ ಮೊದಲು ಯಾವುದೇ ಹೋರಾಟಗಾರ ಅಂದವನ ಹಿನ್ನೆಲೆಯನ್ನು ಗಮನಿಸಿ, ಅವನಿಗೆ ಇವತ್ತು ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡಿ. ಆಗ ನಿಮಗೂ ಒಂದಷ್ಟು ಅಸಲಿ ಎತ್ತು ಗೊತ್ತಾಗತ್ತೆ. ಹಾಗಂತ ಈ ಕೇಸ್ ಇಲ್ಲಿಗೆ ಮುಗಿಯುತ್ತಾ ಅಂದರೆ ಖಂಡಿತ ಇಲ್ಲ. ಯಾಕಂದರೆ ಇದು ಆರಂಭ ಅಷ್ಟೇ. ಇನ್ನು ಈ ಧರ್ಮಸ್ಥಳದ ಹೆಸರನ್ನು ಕೆಡಿಸೋಕೆ ನಿಂತಿರೋ ತಮಿಳುನಾಡಿನ ತಲೆ ಯಾವುದು ಅನ್ನೋದು ಹೊರಗೆ ಬರಬೇಕು. ಕೇರಳದಲ್ಲಿ ಇರೋ ತಲೆಗಳನ್ನು ಪತ್ತೆ ಹಚ್ಚಬೇಕು. ಆಗ ಮಾತ್ರ ನಮ್ಮ ಸರ್ಕಾರ ಒಂದೊಳ್ಳೆ ಕೆಲಸವನ್ನು ಮಾಡಿದೆ ಅಂತ ಜೋರಾಗಿ ಕೂಗಿ ಹೇಳಬಹುದು. ಇದು ಗೆಳೆಯರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಂಧನ ಮತ್ತು ಅನಾಮಿಕ ಮುಸುಕುದಾರಿ ಭೀಮಾ, ಸೌಜನ್ಯ ಭಟ್ ಸೃಷ್ಟಿಸಿದ್ದ ಕಥೆಗಳೆಲ್ಲ ಹೊರಗೆ ಬಂದಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.